ನಮಸ್ಕಾರ. ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ವೋಟಿಂಗ್ ಮುಗಿಯಿತು. ಈಗೇನಿದ್ರು ಬರೀ ಬೆಟ್ಟಿಂಗ್ ಬೆಟ್ಟಿಂಗ್ ಬೆಟ್ಟಿಂಗ್, ಕೋಟಿ ಕೋಟಿ ಬೆಟ್ಟಿಂಗ್. ಸ್ನೇಹಿತರೆ, ಕೋಟಿ ಕೋಟಿ ಬೆಟ್ಟಿಂಗ್, ಕುರಿ ಕೋಳಿ ಬೆಟ್ಟಿಂಗ್, ಎತ್ತು ಗಾಡಿ ಬೆಟ್ಟಿಂಗ್, ಕಾರು ಬೆಟ್ಟಿಂಗ್, ತೋಟನೇ ಬೆಟ್ಟಿಂಗ್, ಟ್ಯಾಕ್ಟ್ರಿನೇ ಬೆಟ್ಟಿಂಗ್. ನೋಡಿದ್ರಲ್ಲಿ ಬರೀ ಬೆಟ್ಟಿಂಗ್ ಬೆಟ್ಟಿಂಗ್ ಬೆಟ್ಟಿಂಗ್. ಅದು ಯಾರ ಮೇಲೆ ಬೆಟ್ಟಿಂಗ್? ನಿಖಿಲ್ ಕುಮಾರಸ್ವಾಮಿ ಮೇಲೆ ಬೆಟ್ಟಿಂಗ್. ಸ್ನೇಹಿತರೆ, ಚುನಾವಣೆ ನಡೀತು. ಸಾಧಾರಣ ಚುನಾವಣೆ ಅಲ್ಲ, ಅಸಾಧಾರಣ ಚುನಾವಣೆ. ಉಪಚುನಾವಣೆಗಳ ಇತಿಹಾಸದಲ್ಲೇ ಇಷ್ಟೊಂದು ಜಿದ್ದಿಯ ಚುನಾವಣೆಯನ್ನ ನನ್ನ 60 ವರ್ಷದ ಇತಿಹಾಸದಲ್ಲಿ ನೋಡಿರಲಿಲ್ಲ. ಕುರುಡು ಕಾಂಚಾಣ ಒಳೆಯಾಗಿ ಹರಿದು ಹೋಯ್ತು. ಜಿದ್ದಿ ಈ ವರ್ಲ್ಡ್ ವಾರ್ಗಿಂತ ಜಾಸ್ತಿ ಇತ್ತು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ದೊಡ್ಡ ದೊಡ್ಡ ಚಿಂತನೆಗಳನ್ನು ಮಾಡ್ತಾ ಇದ್ರು ಕಾರ್ಯಕರ್ತರು. ಸ್ನೇಹಿತರೆ, ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಚುನಾವಣೆ 88.8% ಆಯಿತು. ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. 88.8%. ಟೋಟಲ್ ವೋಟರ್ಸ್ ಇರೋದಲ್ಲಿ 2,35,000 ವೋಟರ್ಸ್. ಆದರೆ ವೋಟಿಂಗ್ ಆಗಿದ್ದು 2,06,866. ಅಂದ್ರೆ ಯಾರು ಹಾಸಿಗೆ ಮೇಲಿರ್ಲಿ, ಮಲಗಿರ್ಲಿ, ಹುಷಾರಿಲ್ದೇ ಬರಲಿ, ಕಾಲ್ ಮುರ್ಕೊಂಡಿರ್ಲಿ, ನೆಂಟರು ಮನೆಗೆ ಹೋಗಿರ್ಲಿ, ಬೆಂಗಳೂರಾಗಿರ್ಲಿ, ಫಾರಿನ್ ಆಗಿರ್ಲಿ, ಅವರನ್ನು ಸಹಿತ ಕರೆಸಿ ವೋಟ್ ಹಾಕ್ಸಿದ್ದಾರೆ. ಬೆಂಗಳೂರಿಂದ ಬರಲಿಕ್ಕೆ ಚನ್ನಪಟ್ಟಣಕ್ಕೆ ಕಾರು, ಮತ್ತೆ ಕರ್ಕೊಂಡು ಅವ್ರ ಮನೆ ಹತ್ರ ಬಿಡ್ಲಿಕ್ಕೆ ಕಾರು, ಕೈ ತುಂಬ ಕಾಸು. ಇದು ಒಬ್ಬರೇ ಮಾಡಿಲ್ಲ, ಎರಡೂ ಟೀಮ್ನವರು, ಎರಡೂ ಪಕ್ಷದವರು ಮಾಡಿದ್ದಾರೆ. ಸ್ನೇಹಿತರೆ, ಯೋಗೇಶ್ವರ್ಗಿಂತ DK ಶಿವಕುಮಾರ್ಗೆ ಪ್ರತಿಷ್ಠೆ ಪ್ರಶ್ನೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿಗಿಂತ HDKಗೆ ಪ್ರತಿಷ್ಠೆ ಪ್ರಶ್ನೆ. HDK ಖಾಲಿ ಚಕ್ರ ಕಟ್ಕೊಂಡು ತಿರುಗಿಬಿಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಮುಸ್ಲಿಂ ವೋಟ್ಸ್ಗೆ ಮತ್ತು ಹಿಂದುಳಿದವರ ಓಟಿಗೆ, SC ST ಓಟಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತಿರೋದು. ಎಲ್ಲ ರೀತಿಯ ಸೌಲಭ್ಯವಾಗಿ ಪ್ರಜೆಗಳನ್ನ ಪ್ರಭುಗಳನ್ನಾಗಿ ನೋಡ್ಕೊಂಡ್ಬಿಟ್ರು. 13ನೇ ತಾರೀಕುವರೆಗೆ ಯಾವ ರೀತಿ ಏನ್ ಕೇಳಿದ್ರು, ಅದು ಏನ್ ಕೇಳಿದ್ರು, ಏನೇನ್ ಕೊಟ್ಟಿರ್ಬಹುದು ಅವರು. 33 ಕೋಟಿ ರೂಪಾಯಿದು ಲಿಕ್ಕರ್ ಅಂದ್ರೆ ಡ್ರಿಂಕ್ಸ್ ಸೀಸ್ ಆಗಿದೆ. ಅದರ 100ರಷ್ಟು ಅಥವಾ ಒಂದು 10-20 ಆದರೂ ಸಹಿತ ಉಪಯೋಗ ಆಗಿದೆ. ನಂಬರ್ 1. ನಂಬರ್ 2, ಕೋಳಿ ಮಾಂಸ, ಕುರಿ ಮಾಂಸ, ಅದಕ್ಕಿಂತ ರೆಡಿ ಫುಡ್ಡೇ ಬಿರಿಯಾನಿ ಪಾರ್ಸಲ್. ನಾವು ಏನು ತಿನ್ನಲ್ಲ ಅಂದ್ರೆ ಅವರಿಗೆ ಸ್ವೀಟ್ ಬಾಕ್ಸ್, ಆಮೇಲೆ ಬೆಳ್ಳಿ ಕಾಲುಂಗ್ರ, ಮೂಗ್ನತ್ತು, ಜೀವಂತ ಕೋಳಿ, ಕಟ್ ಮಾಡಿದ ಕೋಳಿ, ಏನ್ ಬೇಕು. ಈಗ ನಿಜವಾದಂತಹ ಪ್ರಭುಗಳಾಗ್ಬಿಟ್ಟಿದ್ರು ನಮ್ಮ ವೋಟರ್ಸ್. ಆಮೇಲೆ ಅಲ್ಲಿವರೆಗಾಗಿದ್ದಲ್ಲ, ಕೊನೆ ದಿನ ಒಬ್ರು 2,000 ಕೊಟ್ಟು ಬಂದ್ಬಿಟ್ರೆ ಇನ್ನೊಬ್ರು ಹೋಗಿ ಅದಕ್ಕೆ 2,500 ಕೊಡೋದು ಒಂದು ಓಟ್ಗೆ. ಆಮೇಲೆ ಅದು ಗೊತ್ತಾಯ್ತು ಅಂದ್ರೆ ಮತ್ತೆ 500,000 ರೂಪಾಯಿ ಜಾಸ್ತಿ ಕೊಟ್ಟು ಬರೋದು.
ಹೇಗಾಗ್ಬಿಟ್ಟಿತ್ತು ಅಂತಂದ್ರೆ ಬೈ ಹುಕ್ ಆರ್ ಕುಕ್ ಗೆಲ್ಲೇಬೇಕು. ಕುಮಾರಸ್ವಾಮಿ ಅವರಿಗೆ ಅನಿವಾರ್ಯನೇ. ಯಾಕೆ ಹೇಳಿ, ಇರೋನೊಬ್ಬ ಮಗ, ವಂಶದ ಕುಡಿ, ಗೆಲ್ಲಿಸ್ಕೊಳ್ಳೇಬೇಕು. ಪ್ರಿಸ್ಟೀಜ್ ಕ್ವಶನ್, ಸೆಂಟ್ರಲ್ ಮಿನಿಸ್ಟ್ರು. ಹಾಗೂ ಯೋಗೇಶ್ವರ್ಗೂ ಸಹಿತ ಬ್ಯಾಕ್ ಬೋನಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇದ್ರು. ಸರಿಸುಮಾರು 400 ಕೋಟಿಯಿಂದ 300 ಕೋಟಿಯಿಂದ 400 ಕೋಟಿ ರೂಪಾಯಿ ಪೇಮೆಂಟ್ ಆಯ್ತು ಅಂತ ಹೇಳ್ತಾ ಇದ್ರೆ. ಪೇಮೆಂಟ್ ಅಂದ್ರೆ ಕ್ಯಾಶ್ ಅಂತ. ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿ, ಯಾರನ್ನ ಕರ್ಕೊಂಡ್ಬರ್ಬೇಕು ಅವ್ರನ್ನ ಕರ್ಕೊಂಬಂದು ಒಂದೇ ಒಂದು ಮಿಸ್ಟೇಕ್ ಆಗ್ದಂಗೆ ವರ್ಕ್ ಮಾಡಿದ್ದಾರೆ. ಒಂದು ಮಿಸ್ಟೇಕ್ ಆಗಬಾರ್ದು. 1+1 = 2 ಫಾರ್ಮುಲಾ ಕೆಲಸ ಮಾಡ್ದಂಗೆ ಮಾಡಿದ್ದಾರೆ. ಇದರ ಬೆನಿಫಿಟ್ ಏನಾಗುತ್ತೆ? ಚುನಾವಣೆ ಎಣಿಕೆ ಸ್ಟಾರ್ಟ್ ಆದ್ಮೇಲೆ ಅಥವಾ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸ್ನೇಹಿತರೆ, ಎಲ್ಲ ಕಡೆ ನಿಖಿಲ್ 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 ಅಂತ ಇದ್ದಾರೆ. ಯಾಕೆ ಹೇಳಿ? ನಿಖಿಲ್ ದುಡ್ಡು ಎಲ್ಲ ಕಡೆ ಪ್ಲೇಸ್ ಆಗಿದೆ ಅಂತ, ಸರಿಯಾಗಿ ಪ್ಲೇಸ್ ಆಗಿದೆ ಅಂತ. ಆಮೇಲೆ ಕಾಂಗ್ರೆಸ್ನವರು ಏನು ಕಮ್ಮಿ ಇಲ್ಲ, ಆದ್ರೆ ಇವರು ಮುಂದೆ ಲಾಸ್ಟ್ಗೆ ಓಡಕ್ಕಾಗ್ಲಿಲ್ಲ ಅಂತ ಬಲ್ಲ ಮೂಲಗಳ ಪ್ರಕಾರ. ಚುನಾವಣೆ ಮುಗೀತು, 106 ಕೋಟಿ ಖರ್ಚಾಯಿತು. ಈ ಪ್ರಜಾಪ್ರಭುತ್ವ ಇದು ಅದು ಸಂವಿಧಾನ ಅನ್ನೋದೆಲ್ಲ ತಗೊಂಡೋಗಿ ಮೂಲೆಗೆ ಇಟ್ಟಾಯ್ತು. ಆದರೆ ಈಗ ಇನ್ನೊಂದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದೇನಪ್ಪ ಅಂದ್ರೆ ಬೆಟ್ಟಿಂಗ್. ಎಷ್ಟು ಚನ್ನಪಟ್ಟಣದ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರ? ನೋ. ಬ್ಯಾಂಗ್ಳೂರಾಗಿರೋರು ಸಹಿತ ಚನ್ನಪಟ್ಟಣದ ವಿಚಾರಕ್ಕೆ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸು, ರಿಯಲ್ ಎಸ್ಟೇಟ್ ಓನರ್ಸು, ಫೈನಾನ್ಸಿಯರ್ಸು, ಇಂಡಸ್ಟ್ರಿಯಲಿಸ್ಟು ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ರೈತರೇನು ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಇವರು ತಮ್ಮ ಟ್ಯಾಕ್ಟ್ರಿನೇ, ಹೊಲನೇ, ಗದ್ದೆನೇ, ಮನೆನೇ ಎಷ್ಟು ಕೋಟಿ ಇದ್ರು ತನ್ನಿ ಅಂತಾರಂತೆ. ಎಷ್ಟು ಕೋಟಿ ಇದ್ರು ಆ ಮಟ್ಟಕ್ಕೆ ಬೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಪಾಪ ಯೋಗೇಶ್ವರ್ ಅವರು ಆರಾಮ್ಸೆ ಗೆಲ್ತೀನಿ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಅಂದ್ಕೊಂಡ್ಬಿಟ್ಟಿದ್ರು. ತಪ್ಪು ಅಂತಲ್ಲ ನಾನು ಹೇಳಿದ್ದು. ಆದ್ರೆ ಕೊನೆಗೆ ಲಾಸ್ಟ್ 2 days ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರ ದುಬಾರಿ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಒರಿನ ಜಾಸ್ತಿ ಮಾಡ್ತು. ಒರಿ ಆಗ್ಬಿಟ್ರು. ಕೊನೆಗೆ ನೆಕ್ ಫೈಟ್ ಇದೆ ಸರ್, ಕೂದಲೆಳೆ ಅಂತರ ಅಂತ ಸ್ಟೇಟ್ಮೆಂಟ್ ಕೂಡ ಸ್ಟೇಜಿಗೆ ಬಂದ್ಬಿಟ್ರು ಯೋಗೇಶ್ವರ್. ಮೊದಲು ಕಾಂಗ್ರೆಸ್ಗೆ ಹೋದಾಗ ಕೇಕ್ ವಾಕ್ ಅಂತ ಇದ್ರು. ನಿಖಿಲ್ ಕುಮಾರಸ್ವಾಮಿ ಕೊಟ್ಟಾಗ ಒಂದು 25,000 ಲೀಡರ್ ಗೆಲ್ತೀವಿ ಅಂತ ಇದ್ರು. ಕೊನೆಗೆ ಲಾಸ್ಟ್ 2 days ಅಲ್ಲಿ ಕೂದಲೆಳೆಯ ಅಂತರ, ನಾನು ಹೇಳಿದ್ನಲ್ಲ 100ರಿಂದ 5,000 ಆ ಸ್ಟೇಜಿಗೆ ಬಂದ್ಬಿಟ್ರು. ಈ ಬೆಟ್ಟಿಂಗ್ ದಂಧೆನಿಂದ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ನಿಖಿಲ್ ಗೆದ್ದಾಗೋಯ್ತು ಅನ್ನೋ ಭ್ರಮೆಯಲ್ಲೇ ಬಂದ್ಬಿಟ್ಟಿದ್ದಾರೆ. ಅಷ್ಟು ಮಟ್ಟಿಗೆ ಭರಾಟೆ ನಡೀತಾ ಇದೆ, ಚಾಲೆಂಜ್ ನಡೀತಾ ಇದೆ. ಒಂದು ಸಣ್ಣ ಟೀ ಸ್ಟಾಲ್ಗಳಲ್ಲೂ ಸಹಿತ, ಪೆಟ್ಟಿ ಅಂಗಡಿಗಳಲ್ಲೂ ಸಹಿತ, ಗೂಡಂಗಡಿಗಳಲ್ಲೂ ಸಹಿತ ಬೆಟ್ಟಿಂಗ್ ನಡೀತಾ ಇದೆ. ಚನ್ನಪಟ್ಟಣ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಹಳಷ್ಟು ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಸಣ್ಣರು ಸಣ್ಣದಾಗಿ ಕಟ್ತಾ ಇದ್ದಾರೆ, ದೊಡ್ಡ ಅಮೌಂಟ್ ಕಟ್ತಾರೆ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಚುನಾವಣೆ ರಾಜಕಾರಣ ಅಂದ್ರೆ ಬಿಸ್ನೆಸ್ ಅಂತ. ಇಷ್ಟು ಹಣ ಖರ್ಚು ಮಾಡಿ ಹೋಗಿ ನಮಗೆ ಸೇವೆ ಮಾಡ್ತಾರ ಸರ್? ಬಡವರು ಚುನಾವಣೆಗೆ ಕಂಟೆಸ್ಟ್ ಮಾಡೋಕ್ಕಾಗುತ್ತಾ ಸರ್? ಬಡಬಗ್ಗರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೇಳಿದ್ದಾರಲ್ಲ,
ಮುಂದಿನ ಚುನಾವಣೆಗಳಲ್ಲಿ ಗುಡಿಸಲಿನಿಂದ ಹಳ್ಳಿ ಕೇರಿಗಳಿಂದ ನಾಯಕರು ಬರ್ತಾರೆ ಅಂತ ಸಾಧ್ಯನಾ ಸರ್? ಇದು ಪ್ರಜಾಪ್ರಭುತ್ವದ ಹಣಕ. ಈಗೇನಾರು ಅನ್ನಿ, ಚುನಾವಣೆ ಮುಗಿದೋಯ್ತು, ಬೆಟ್ಟಿಂಗ್ ದಂಧೆ ಶುರುವಾಗಿದೆ. ಯಾರು ಮನೆ ಮಠ ಕಳ್ಕೊಂತಾರೋ, ಯಾರು ಮನೆ ಮಠ ಗಳಿಸ್ಕೊಂತಾರೋ ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಸ್ಥಳೀಯವಾಗಿ. ಆದ್ರಿಂದ ನಾನಂತೂ ಇಷ್ಟ ಹೇಳಿದ್ದೀನಿ. ಉಳಿದ ವಿಚಾರಗಳನ್ನ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಇದು ಸತ್ಯ ಇದ್ರೆ ಸತ್ಯ ಅಂತ ಹೇಳಿ, ಇಲ್ಲ ಅಂದ್ರೆ ಸರಿ ಇಲ್ಲ ಸಾರ್, ಇದು ನೀವು ಹೇಳಿ ಸುಳ್ಳು ಅಂತ ಹೇಳಿ. ನಾನು 300ರಿಂದ 400 ಕೋಟಿ ಹಣ ಹಾಕಿದ್ದು ಸತ್ಯನಾ ಸುಳ್ಳ? ಬೆಟ್ಟಿಂಗ್ ನಡೀತಿರೋದು ಸತ್ಯನಾ ಸುಳ್ಳ? ಓಟಿಗೆ 2,500ರಿಂದ 3,000 ಕೊಟ್ಟಿದ್ದು ಸತ್ಯನಾ ಸುಳ್ಳ? ಯಾರು ಗೆಲ್ತಾರೆ ಅಂತ ನೀವು ಹೇಳ್ಬೇಕಿನ್ನ. ಹಣ ಖರ್ಚಾಗಿದೆ, ಚುನಾವಣೆ ಮುಗಿದೋಗಿದೆ, ಇನ್ನ ಗೆಲುವು ಸೋಲು ಆ ಭಗವಂತನ ಕೈಲಿದೆಯೋ ಅಥವಾ ನಿಮ್ಮ ಕೈಲಿದೆಯೋ. ಬಹಳ ಬುದ್ಧಿವಂತರು ಚನ್ನಪಟ್ಟಣದ ಜನ. ಯಾರಿಗೆ ಓಟ್ ಹಾಕಿದ್ದಾರೋ, ಯಾರ ತಾ ದುಡ್ಡು ಇಸ್ಕೊಂಡಿದ್ದಾರೋ, ಹೌದಲ್ವಾ? ನಿಮ್ಮ ಒಪಿನಿಯನ್ನ ಕಾಮೆಂಟ್ಸ್ ಮಾಡಿ ತಿಳಿಸಿ. ಹಾಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.